ಇದು ಇದರ ಹೆಸರೇ ಸಂಸ್ಕೃತ ಪದ ನಾರಿ ಸಂಜೀವಿನಿ. ಆದರೆ ನಮ್ಮ ಪ್ರಕೃತಿಯಲ್ಲಿ ನಮ್ಮ ರೈತರಿಗೆ ಇದು ಕಂಡ್ರೆ ಗಾವದ ದೂರ ಓಡ್ ಹೋಗ್ತಾರೆ. ನೋಡಿ, ಇದು ಹೆಸರೇ ನಾರಿ ಸಂಜೀವಿನಿ. ಅಂದ್ರೆ ನಾರಿಯರಿಯ ದೇಹದಲ್ಲಿ ಬರ್ತಕ್ಕಂಥ ಯಾವುದೇ ತೊಂದರೆಗೆ ಇದು ಸಂಜೀವಿನಿ ಅಂತ ಕೆಲಸ ಮಾಡುತ್ತೆ. ಅದಕ್ಕೆ ಇದನ್ನ ಋಷಿಮುನಿಗಳು ನಾರಿ ಸಂಜೀವಿನಿ ಅಂತ ಇದಕ್ಕೆ ಕರಿತಾ ಇದ್ರು. ಇದು ನಮ್ಮ ಹಳ್ಳಿ ಭಾಷೆಯಲ್ಲಿ ಇದನ್ನ ನಾಚಿಕೆ ಮುಳ್ಳು, ಮುಟ್ಟಿದ್ರ ಮುನಿ ಅಂತ ಹೇಳ್ತಾರೆ. ಇಂಗ್ಲಿಷ್ನಲ್ಲಿ ಟಚ್ ಮೀ ನಾಟ್ ಅಂತ ಕರೀತಾರೆ ಇದನ್ನು. ಇದು ವಿರುದ್ಧ ದಿಕ್ಕಿನಲ್ಲಿ ಮುಳ್ಳಿರುತ್ತೆ. ಇದು ಇದು ಅತಿ ನಾವು ಜಾಗರೂಕತೆಯಿಂದ ಇದನ್ನ ಮುಟ್ಟಬೇಕಾಗುತ್ತೆ. ಈ ಎಲೆಯನ್ನು ಮುಟ್ಟಿದಾಗ ಇದು ಮುದುರ್ಕೊಳ್ಳುತ್ತೆ. ಇದನ್ನ ಒಳಮುಚ್ಗ ಮತ್ತು ಹೊರಮುಚ್ಗ ಅಂತಲೂ ಕರೀತಾರೆ. ಅಂದ್ರೆ ಒಳಗಡೆನೂ ಮುದುರ್ಕೊಳ್ಳುತ್ತೆ, ಹೊರಗಡೆನೂ ಮುಳುತ್ತೆ. ಅದು ಹೊರಗಡೆ ಇನ್ನೂ ಸಿಕ್ಕಿಲ್ಲ ನಮಗೆ, ಅದು ಕಾಡಿನಲ್ಲಿ ಬೆಟ್ಟದಲ್ಲಿ ಸಿಗುತ್ತೆ. ಈ ನಾರಿ ಸಂಜೀವಿನಿಯ ಒಂದು ಬಳಕೆ ಮುಖ್ಯವಾಗಿ ಮೊದಲೇದ್ದು ಇದನ್ನ ಸಮೂಲ ಕಿತ್ಕೋಬೇಕು. ಅಂದ್ರೆ ಬೇರ್ ಸಮೇತ ಕಿತ್ಕೊಂಡು, ನೋಡಿ ಈ ತರ ಹೂ ಇರುತ್ತೆ, ಈ ಹೂವನ್ನ ತೆಗೆದು ಹಾಕಬೇಕು. ಹೂ ಬಳಸುವಂತಿಲ್ಲ. ಹೂವು ಮತ್ತು ಕಾಯಿ, ಇದು ಕಾಯಿ ಇದೆ ಇಲ್ಲಿ ಗೊಂಚಲು, ಇದು ಕಾಯಿ. ಈ ಹೂವು ಮತ್ತು ಕಾಯಿ ಬಳಸುವಂಗಿಲ್ಲ. ಮಿಕ್ಕಿದನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಸಣ್ಣಗೆ ಕಟ್ ಮಾಡಿ ಇದನ್ನ ಕಲ್ ಮೇಲೆ ಅರಿಬೇಕು. ಮಿಕ್ಸಿ ಮಾಡುವಂತಿಲ್ಲ. ಕಲ್ ಮೇಲೆ ಅರೆದು ಇದನ್ನ ಕಾಟನ್ ಬಟ್ಟೆಯಲ್ಲಿ ಹಿಂಡಿದಾಗ 3 ಸ್ಪೂನ್ ರಸ ಬರುತ್ತೆ. 3 ಬಳ್ಳಿ ತಗೊಂಡಾಗ ಆ 3 ಸ್ಪೂನ್ ರಸಕ್ಕೆ 1 ಗ್ಲಾಸ್, ದೊಡ್ಡ ಗ್ಲಾಸು ಎಮ್ಮೆ ಮಜ್ಜಿಗೆ, ಸಿಹಿ ಮಜ್ಜಿಗೆ, ಹುಳಿ ಮಜ್ಜಿಗೆ ಅಲ್ಲ, ಸಿಹಿ ಮಜ್ಜಿಗೆಗೆ ಇದನ್ನ ರಸವನ್ನು ಮಿಶ್ರಣ ಮಾಡಿ ಬೆಳಿಗ್ಗೆ ಹಾಳು ಹೊಟ್ಟೆಗೆ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ, ಖಾಲಿ ಹೊಟ್ಟೆಗೆ ಇದನ್ನು ಕುಡಿಬೇಕು. ಇದನ್ನು ಕುಡಿದಾಗ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಮೊದಲನೇ ಈಗಿನ ಮುಂಚೂಣಿ ಇರತಕ್ಕಂಥ ಕಾಯಿಲೆ ಪೈಲ್ಸ್, ಮಳೆ ಕಾಯಿಲೆ. ಮಳೆ ಕಾಯಿಲೆ ಅದು ಯಾವುದೇ ಜಾತಿ ಇದ್ದಿರಲಿ, ಇದನ್ನ ಬಳಸಿದಾಗ ಆ ಕಾಯಿಲೆ ಸುಲಭವಾಗಿ ದೂರ ಆಗುತ್ತೆ. ಆ ತೊಂದರೆ ಸುಲಭವಾಗಿ ದೂರ ಆಗುತ್ತೆ, ಪೈಲ್ಸ್. ಇನ್ನು ಮಾತೆಯರಿಗೆ ಅವರ ಯಾವುದೇ ಒಂದು ಮುಟ್ಟಿನ ಸಮಸ್ಯೆ, ಯಾವುದೇ ತೊಂದರೆ ಇರಲಿ, ಈ ಸಮೂಲವನ್ನು ಈ ರೀತಿನೂ ಕುಡಿಬಹುದು. ಅಥವಾ ನಮಗೆ ಮಾಡೋಕ್ಕಾಗಲ್ಲ, ಮಜ್ಜಿಗೆ ಸಿಗಲ್ಲ ಅಂದ್ರೆ ಎಲೆ ಯಾವಾಗ ಕಾಣುತ್ತೆ, ಎಲೆಯನ್ನ ಕ್ಲೀನಾಗಿ ಕಿತ್ಕೋಬೇಕು, ತೊಳಿಬೇಕು, ಅಗದು ತಿನ್ನಬೇಕು, ಬಿಸಿನೀರು ಕುಡಿಬೇಕು. 1 ಗ್ಲಾಸ್ ಬಿಸಿನೀರು ಕುಡಿತಾ ಬಂದ್ರೆ ಈ ಎಲ್ಲಾ ದೇಹದಲ್ಲಿ ಆಗ್ತಕ್ಕಂಥ ಅವರಿಗೆ ಏರುಪೇರುಗಳು ಇವು ಸರಿದೂಗುತ್ತೆ. ಹೀಗೆ ಈ ಟಚ್ ಮೀ ನಾಟ್ ಅಂದ್ರೆ ಮುಟ್ಟಿದ ಮುನಿ ನಾರಿ ಸಂಜೀವಿನಿಯ ಒಂದು ಉಪಯೋಗ. ಇದನ್ನು ನಾವು ಹೆಚ್ಚು ಮೂಲವ್ಯಾಧಿ ಅಂದ್ರೆ ಮಳೆ ಕಾಯಿಲೆಗೆ ಇದನ್ನ ಹೆಚ್ಚು ಜನಗಳಿಗೆ ಬಳಸ್ತೀವಿ. ಇದನ್ನು ನಾವು ಮಳೆಗಾಲದಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಅವಾಗ ಇದನ್ನು ಕಿತ್ಕೊಂಬಂದು ಸಂಗ್ರಹ ಮಾಡಿ ಒಣಗಿಸಿ ಇದನ್ನು ಚೂರ್ಣ ಮಾಡಿ ಚೂರ್ಣನೂ ಬಳಸಬಹುದು. ಯಾಕಂದ್ರೆ ಈಗ ಬೇಸಿಗೆ ನೋಡಿ, ಇದು ಬೇಸಿಗೆಯಲ್ಲಿ ಕಿತ್ಕೊಂಡ್ಬಂದಿದ್ದೀನಿ. ಇದು ಅಷ್ಟೊಂದು ಈಗ ಹುಲಸಾಗಿಲ್ಲ. ಯಾಕಂದ್ರೆ ಈಗ ಮಳೆಗಾಲ ಶುರು, ಇನ್ನು ಮಳೆಗಾಲದಲ್ಲಂತೂ ಸಾಕತ್ತಾಗಿ ಇದು ಹುಲಸಾಗಿರುತ್ತೆ, ಚೆನ್ನಾಗಿ ರಸ ಬರುತ್ತೆ. ಆವಾಗ ಇದನ್ನು ಹೆಚ್ಚು ನಾವು ತಗೊಂಬಂದು ಸಂಗ್ರಹ ಮಾಡಿ. ಆದರೆ ಇನ್ನೊಂದು ಕಿವಿ ಮಾತು, ಯಾರ ತೋಟದಲ್ಲಿ ಯಾರ ಹೊಲದಲ್ಲಿ ಇದು ಬೆಳೆ ಅವರು ಕೀಟನಾಶಕವನ್ನ ಬಳಸಿರಲ್ಲೋ ಅಂತಲ್ಲಿ ತಗೊಂಡು ಬಂದು ಇದನ್ನು ಬಳಸಬೇಕು. ಇದು ಗಮನದಲ್ಲಿರಬೇಕು. ಇದೇ ಚೆನ್ನಾಗಿದೆ ಅಂದ್ಬಿಟ್ಟು ಕಿತ್ಕೊಂಬಂದನ ಅದು ಮತ್ತೆ ನಿಮಗೆ ಹೆಚ್ಚು ದುಷ್ಪರಿಣಾಮವನ್ನ, ಕೆಟ್ಟ ಪರಿಣಾಮವನ್ನು ನಿಮ್ಮ ದೇಹದಲ್ಲಿ ಅದು ಬೀರುತ್ತೆ. ಅದಕ್ಕೆ ಅದನ್ನು ಜಾಗರೂಕತೆಯಿಂದ ಇದನ್ನು ಬಳಸ್ಬೇಕು ನಾವು. ಇದು ಇಷ್ಟು ಈ ನಾರಿ ಸಂಜೀವಿನಿಯ ಒಂದು ಉಪಯೋಗ. ಇದು ಉತ್ರಾಣಿ. ನಮ್ಮ ಬೇಲಿಗಳಲ್ಲಿ, ಹೊಲ ಗದ್ದೆಗಳ ಬದುವಿನಲ್ಲಿ ಇದು ಸಿಗ್ತಕ್ಕಂಥ ಒಂದು ಕಳೆ ಗಿಡ. ಇದನ್ನ ಸಂಸ್ಕೃತದಲ್ಲಿ ಅಪಮಾರ್ಗ ಅಂತ ಕರೀತಾರೆ. ಅಪಮಾರ್ಗ ಅಂದ್ರೆ ಮಾರ್ಗ, ಅಪಮಾರ್ಗ. ಮಾರ್ಗದಲ್ಲಿ ಅಂದ್ರೆ ದಾರಿಯಲ್ಲಿ ನಡೆಯುವಾಗ ಇದನ್ನ ತಡೆಯುತ್ತೆ. ಅದಕ್ಕೆ ಇದನ್ನ ಅಪಮಾರ್ಗ ಅಂತ ಕರೀತಾರೆ. ಅಂದ್ರೆ ಮೇಲೆ ಮುಳ್ಳಿರುತ್ತೆ, ಆ ಮುಳ್ಳು ಎದುರು ಮುಖವಾಗಿರುತ್ತೆ, ಇದು ಚುಚ್ಕೊಳ್ಳುತ್ತೆ, ಬಟ್ಟೆಗೆಲ್ಲ ಇದು ಸೇರ್ಕೊಳ್ಳುತ್ತೆ. ಅದಕ್ಕೆ ಇದನ್ನ ಅಪಮಾರ್ಗ. ಇದರ ಮೊದಲೇದ್ದು ಎಲೆಯ ಬಳಕೆ ಹೇಳ್ತೀನಿ. ಇದನ್ನ ಈ ಕುಡಿ ಎಲೆ ಈ ರೀತಿ ಇದನ್ನು ಕ್ಲೀನಾಗಿ ತೊಳೆದು, ಚೆನ್ನಾಗಿ ತೊಳೆದು ಇದನ್ನ ಚೆನ್ನಾಗಿ ಒಸಿಗೆ ಅಗದು ತಿನ್ನಬೇಕು. ತಿಂದಾಗ ನಮ್ಮ ಬಾಯಲ್ಲಿ ಅಂದ್ರೆ ಹಲ್ಲುಗಳಲ್ಲಿ ಬರ್ತಕ್ಕಂಥ ಒಂದು ಸಂವೇದನ ಅಥವಾ ಹಲ್ಲು ಇರಿತ, ಹುಳುಕಲ್ಲು, ಹಲ್ಲು ನೋವು, ಈ ಯಾವುದೇ ಸಮಸ್ಯೆಗೆ ಇದು ಸುಲಭವಾದಂಥ ಮನೆಮದ್ದು. ಇದನ್ನು ಅಗದು ತಿನ್ನೋದು, ನೀರು ಕುಡಿಯೋದು ಮೊದಲನೇದು.
ಎರಡನೇದ್ದು, ಕೆಲವರಿಗೆ ಮೂತ್ರ ದೋಷ ಇರುತ್ತೆ. ಮೂತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತೊಂದರೆ ಇರಲಿ, ಕೆಲವರಿಗೆ ವೇಗ ಮೂತ್ರ, ಕೆಲವರಿಗೆ ತಡೆ ಮೂತ್ರ, ಕೆಲವರಿಗೆ ಉರಿ ಮೂತ್ರ, ಹೀಗೆ ಅನೇಕ ತೊಂದರೆ ಇರುತ್ತೆ. ಆ ಯಾವುದೇ ತೊಂದರೆ ಇರಲಿ, ಇದನ್ನು ಬೆಳಗ್ಗೆ ಒಂದು 5 ರಿಂದ 7 ಎಲೆ ಅಗದು ತಿನ್ನೋದು, ನೀರು ಕುಡಿಯೋದು, ಈ ರೀತಿನೂ ಮಾಡಿದ್ರು ಆ ಸುಲಭವಾದಂಥ ಈ ಒಂದು ಮನೆ ಮದ್ದಿನಿಂದ ಆ ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ತೊಂದರೆ ನಿವಾರಣೆ ಆಗುತ್ತೆ. ಎಲೆ. ಇನ್ನು ಮೂರನೇ ಬಳಕೆ, ಈ ಎಲೆಯನ್ನ ಒಂದು 3 ಅಥವಾ 4 ಎಲೆ ತಗೊಂಡು ಇದಕ್ಕೆ 1 ಚಿಟಿಕೆ ಶುದ್ಧ ಅರಿಶಿನ ಚೆನ್ನಾಗಿ 2 ಮಿಕ್ಸ್ ಮಾಡಿ ಕಲ್ ಮೇಲೆ ಅರಿಬೇಕು. ಅರಿದು ಇದನ್ನು ಕಲ್ಟ ಮಾಡಿ ನಿಮ್ಮ ಕಾಲಲ್ಲಿ ಇರ್ತಕ್ಕಂಥ ಆನೆಗೆ ಅದನ್ನು ಸ್ವಲ್ಪ ಗಾಯ ಮಾಡಿ ಆ ಗಂಟು ಅದಕ್ಕೆ ಹಾಕಿ ಕಟ್ಟಬೇಕು. ರಾತ್ರಿ ಕಟ್ಟಿ ಬೆಳಿಗ್ಗೆ ಎದ್ದು ಅದನ್ನು ತೆಗೆದು ಆ ಬಿಸಿನೀರಲ್ಲಿ ತೊಳಿತಾ ಬಂದರೆ 1 ವಾರದಲ್ಲಿ ನೀವು ಮತ್ತೆ ಚಪ್ಪಲಿ ಬಿಟ್ಟು ಬರಿಗಾಲಲ್ಲಿ ನಡಿಬಹುದು. ಅತಿ ಸುಲಭವಾದಂಥ ವಿಧಾನ ಇದು. ಕಾಲುಗಳಲ್ಲಿ ಆನೆ ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ತಾರೆ, ಆದರೆ ಇದು ಸುಲಭವಾದಂಥ ಮನೆ ಮದ್ದು ಕಾಲಿನ ಆನೆಗೆ. ಇನ್ನು ನೆಕ್ಸ್ಟು, ಈ ಕಾಂಡ ಇನ್ನೂ ದಪ್ಪ ಇರುತ್ತೆ, ದಪ್ಪ ತಗೋಬೇಕು. ಈ ಕಾಂಡದಿಂದ ನಾವು ಬ್ರಷ್ ಬದಲಾಗಿ ಈ ಬ್ರಷ್ ಅನ್ನು ಮಾಡಿಕೊಂಡು, ಅಂದರೆ ಅಪಮಾರ್ಗ ಉತ್ರಾಣಿ ಗಿಡದ ಈ ಕಾಂಡದಿಂದ ನಾವು ಹಲ್ಲನ್ನು ಉಚ್ಚಬಹುದು. ಹಲ್ಲು ಶುದ್ಧಿ ಆಗುತ್ತೆ. ಈ ಹಲ್ಲಿಗೆ ಸಂಬಂಧಪಟ್ಟಂತ ಯಾವುದೇ ತೊಂದರೆಗಳು ಸುಲಭವಾಗಿ ನಿವಾರಣೆ ಆಗುತ್ತೆ. ನೆಕ್ಸ್ಟು, ಇದರ ಬೇರಿನ ಉಪಯೋಗ. ಬೇರನ್ನು ಕೂಡ ನಾವು ಬ್ರಷ್ ಆಗಿ ಬಳಸಬಹುದು. ಇನ್ನಂತರ ಆ ಬ್ರಷ್ನಿಂದ ಸತತವಾಗಿ ನಾವು 12 ವರ್ಷ ಆ ಹಲ್ಲನ್ನು ಉಜ್ಜಿದಾಗ, ಅಪಮಾರ್ಗದ ಬೇರಿನಿಂದ ಹಲ್ಲನ್ನು ನಾವು ಮಂಜನ ಅಂದರೆ ಉಜ್ಜಿದಾಗ ವಾಕ್ಸಿದ್ಧಿ ನಡೆಯುತ್ತೆ ಅಂತ ಗ್ರಂಥಗಳಲ್ಲಿ ನಾವು ಓದಿದ್ದೀವಿ. ಅಂದರೆ ನೀನು ಏನು ಹೇಳ್ತೀಯ ಅದು ಸ್ಪಾಟಲ್ಲೇ ನಡೆಯುತ್ತೆ. ಹಾಗೆ ಹಿಂದಿನ ಗುರುಗಳು ಅವರು ವಿರಕ್ತರು ಇದನ್ನು ಬಳಸ್ತಿದ್ರು. ಅವರು ಮಾಟ ಮಂತ್ರ ಮಾಡ್ತಿರ್ಲಿಲ್ಲ. ಇದನ್ನು ಬಳಸೋದ್ರಿಂದ ಈ ಶಕ್ತಿಯನ್ನು ಸಿದ್ಧಿ ಪಡ್ಕೊಂತಿದ್ರು ಅವರು. ಅದು ವಾಕ್ಸಿದ್ಧಿ ನಡೀತಿತ್ತು. ಅವರು ಏನು ಬಾಯಲ್ಲಿ ನುಡಿತಿದ್ರು ಅದು ನಡೀತಾ ಇತ್ತು, ಈ ಒಂದು ಸಾಧನದಿಂದ, ಈ ಒಂದು ಸಿದ್ಧಿಯಿಂದ. ಹಾಗೆ ಈ ಒಂದು ಅಪಮಾರ್ಗ, ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಟ್ಟು 7 ಜಾತಿ ಇದೆ ಅಂತೆ. ಆದರೆ 3 ಜಾತಿಯನ್ನು ನಾವು ನೋಡಿದ್ದೀವಿ. ಇದು ಕೆಂಪು ಅಪಮಾರ್ಗ, ಇನ್ನೊಂದು ಬಿಳಿದು ಬರುತ್ತೆ, ಬಿಳಿದು ಅದು ಬೇಸಿಗೆಯಿಂದ ಸಿಗ್ಲಿಲ್ಲ. ಇನ್ನೊಂದು ಇದು ಕಪ್ಪು ಉತ್ರಾಣಿ ಅಥವಾ ಗಂಡು ಉತ್ರಾಣಿ ಅಂತ ಹೇಳ್ತೇವೆ ಇದನ್ನು. ಇದು ಕೂಡ ಇದು ಈ ತರ ಯಾವಾಗಲೂ ಹೂವಿರುತ್ತೆ. ಇದು ಮುಳ್ಳಿರಲ್ಲ, ಇದು ನೀಲಿ ಹೂವಿರುತ್ತೆ. ಇದು ಎಲೆ ಯಾವಾಗಲೂ ಹಸಿರಾಗಿ ಹುಲಸಾಗಿರುತ್ತೆ. ಇದು ಕಾಂಡ ಇದು ಎಳೆದಿರೋದ್ರಿಂದ ಈಗ ಹಸಿರಿದೆ, ಆದರೆ ಇದು ಕಪ್ಪಿರುತ್ತೆ ಕಾಂಡ ಪೂರ್ತಿ. ಅದಕ್ಕೆ ಇದನ್ನ ಕಪ್ಪು ಉತ್ರಾಣಿ, ಗಂಡು ಉತ್ರಾಣಿ ಅಂತ ಕರೀತಾರೆ. ಇದು ಕೂಡ ಈ ಎಲೆ ಮತ್ತು ಬೇರು ಇದು ಉಪಯೋಗ ಹೇಗೆ ಅಂತಂದ್ರೆ, ಈ ಎಲೆಯನ್ನ ನಾವು ಕಷಾಯ ಮಾಡ್ಕೊಂಡು ಕುಡಿದಾಗ ಕಿಡ್ನಿಗೆ ಸಂಬಂಧಪಟ್ಟಂತ ತೊಂದರೆ ನಿವಾರಣೆ ಆಗುತ್ತೆ. ಹೀಗೆ ಈ ಅಪಮಾರ್ಗ ಅಥವಾ ಉತ್ರಾಣಿಯ ಒಂದು ಉಪಯೋಗ ಮನೆ ಮದ್ದು ವಿಷಯದಲ್ಲಿ. ಆನಂತರ ಈ ಉತ್ರಾಣಿಯ ಬೀಜ ಬರುತ್ತೆ. ಆ ಬೀಜದಲ್ಲಿ ನಮ್ಮ 100 ಅಥವಾ 1000ಕ್ಕೆ ಒಬ್ಬರಿಗೆ ಒಂದು ಕಾಯಿಲೆ, ಅದು ಭಸ್ಮಕ ರೋಗ ಅಂತ. ಆ ಭಸ್ಮಕ ರೋಗಕ್ಕೆ ಮನೆ ಮದ್ದು ಉತ್ರಾಣಿ ಬೀಜದ ಪಾಯಸ. ಭಸ್ಮಕ ರೋಗ ಅಂದ್ರೆ ಏನ್ ಸರ್? ಭಸ್ಮಕ ರೋಗ ಅಂತಂದ್ರೆ, ನಾವು 5 ನಿಮಿಷ, ಈಗ ನಾನು 10 ನಿಮಿಷ ಆಯ್ತು ಊಟ ಮಾಡಿ, ನನ್ಗೆ ಊಟನೇ ಕೊಟ್ಟಿಲ್ಲ, ಊಟ ಕೊಡ್ರಿ, ಹಸಿವಾಗುತ್ತೆ ಜಾಸ್ತಿ ಅಂದ್ರೆ 5 ನಿಮಿಷಕ್ಕೂ ಕೊಡ್ರಿ ಅಂತ. ಅದು ಭಸ್ಮ ತಿಂದದ್ದೆಲ್ಲ ಸುಟ್ಟು ಹೋಗ್ತಾ ಇರುತ್ತೆ, ಬೇಗ ಹಸಿವಾಗುತ್ತೆ, ಬೇಗ ದಿನ ಎಲ್ಲ ತಿನ್ನೋದೇ ಬಾಳ. ಅದೇ ಭಸ್ಮಕ ರೋಗ ಅಂತ ಹೇಳ್ತಾರೆ. ಆ ಭಸ್ಮಕ ರೋಗ ಸುಲಭವಾದಂತ ಮನೆ ಮದ್ದು ಅಪಮಾರ್ಗದ ಬೀಜದ ಪಾಯಸ. ಆ ಬೀಜವನ್ನ ಸಂಗ್ರಹ ಮಾಡಿ ಕುಟ್ಟಿ ಅಕ್ಕಿ ಮಾಡಿಕೊಂಡು ಅದಕ್ಕೆ ಬೆಲ್ಲ ಹಾಕಿ ಸ್ವಲ್ಪ ಏಲಕ್ಕಿ ಹಾಕಿ ಚೆನ್ನಾಗಿ ಕುದಿಸಿ ಆ ಪಾಯಸವನ್ನು ಕುಡಿತಾ ಬಂದ್ರೆ ಈ ಭಸ್ಮಕ ರೋಗ ಸುಲಭವಾಗಿ ನಿವಾರಣೆ ಆಗುತ್ತೆ. ಅದಕ್ಕೆ ಇದನ್ನ ಹಿಂದಿನವರು ನೋಡಿ 21 ದಿವಸ 41 ದಿವಸ ಉಪವಾಸ ಮಾಡ್ತಿದ್ರು. ಇದನ್ನು 1 ದಿವಸ ನೀವು 1 ಲೋಟ ಪಾಯಸ ಕುಡಿದ್ರೆ 21 ದಿವಸ ಉಪವಾಸ ಇರಬಹುದು. ಅದಕ್ಕೆ ಇವನ್ನೆಲ್ಲ ಅವರು ಸಿದ್ಧಿಸ್ಕೊಂತ ಇದ್ರು. ಈ ಅಪಮಾರ್ಗದ ಬೀಜದ ಒಂದು ಸುಲಭವಾದಂತ ಒಂದು
ನಮಗೆ ಲಾಭ. ಓಕೆ. ಇದು ಇಂಗಳಾರ. ಈ ಕಡೆ ಅಂದ್ರೆ ಈ ಭಾಗದಲ್ಲಿ ಇದನ್ನ ಇಂಗಳಾರಕಾಯಿ ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕ ಕಡೆ ಇಂಗಳಕಾಯಿ ಅಂತ ಹೇಳ್ತಾರೆ ಇದನ್ನ. ಈ ಇಂಗಳರ ಇದರದೇ ಆದಂತ ಒಂದು ಗ್ರಂಥ ಇದೆ, ಈ ಇಂಗಳಾರಕಾಯಿದು. ಇದು ಕೂಡ ಸರ್ವರೋಗಕ್ಕೂ ಮನೆಮದ್ದು. ಇದು ಸರ್ವರೋಗಕ್ಕೂ, ದೇಹದ ಯಾವುದೇ ತೊಂದರೆಗೆ ಇದನ್ನು ಮೊದಲು ಬಳಸಿದ್ರೆ ಸಾಕು. ಇದು ಹೇಗೆ ಅಂತಂದ್ರೆ, ಈ ಸಿಪ್ಪೆ ತೆಗಿಬೇಕು. ಬೇಸಿಗೆಯಲ್ಲಿ ಇದು ಹಣ್ಣಾಗುತ್ತೆ, ಉದುರುತ್ತೆ. ಸೇಮ್ ಒಣಗಿದ ಲಿಂಬೆ ಹಣ್ಣು ಹೆಂಗಿರುತ್ತೆ, ಸಿಪ್ಪೆ ತೆಗೆದು ಇದು ಈ ಕಾಂಡವನ್ನ, ಗಮ್ಮನ್ನು ಕಡಲೆಕಾಳು ಗಡತ್ರ ತಗೊಂಡು ಅಷ್ಟೇ ಪ್ರಮಾಣ ಸೈಂದ್ರವಲವನದಲ್ಲಿ ಇದನ್ನ ಮಿದ್ದಿ ಗುಳಿಗೆ ಮಾಡಿಕೊಂಡು ಚೀಪ್ಬೇಕು. ಚೀಪ್ದ ಬಂದ್ರೆ ದೇಹದಲ್ಲಿ ಮೊದಲನೇ ತೊಂದರೆ ಗ್ಯಾಸ್ಟ್ರಿಕ್ ಅಥವಾ ಮಲಬದ್ಧತೆ, ಕಾಂಟಿಪೇಷನ್, ಇದು ಮನೆ ಮದ್ದು. ಇಂಗಳಾರಕಾಯಿಯ ಈ ಒಂದು ಅಂಟಿನ ಒಂದು ಮಾತ್ರೆಯನ್ನು ಮಾಡಿಕೊಂಡು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಬೆಳಿಗ್ಗೆ ಖಾಲಿ ಹೊಟ್ಟಿಗೆ, ಮಧ್ಯಾಹ್ನ ಊಟದಕ್ಕಿಂತ ಮುಂಚೆ, ರಾತ್ರಿ ಊಟ ಮಾಡಿದ ಮೇಲೆ, ಹೀಗೆ ಇದನ್ನು 3 ದಿವಸ ತಗೊಂಡ್ರೆ ಗ್ಯಾಸ್ಟ್ರಿಕ್ಕು, ನಂತರ ಕಾಂಟಿಪೇಷನ್ನು ಅಂದ್ರೆ ಮಲಬದ್ಧತೆ, ನಂತರ ಬೇದಿ ಯಾವುದೇ ಥರದ್ದಿರಲಿ ಇದಕ್ಕೆ ನಿವಾರಣೆ ಆಗುತ್ತೆ. ಇದು ಇನ್ನು ಜ್ವರಕ್ಕೆ ಸೇಮ್ ಅದೇ ಥರ ಉಪ್ಪಿನ ಮಾತ್ರೆ. ಉಪ್ಪಲ್ಲಿ ಮಿಶ್ರಣ ಮಾಡಬೇಕು ಸಮ ಪ್ರಮಾಣ. ಮಕ್ಕಳಿಗೆ ಕಡಲೆ ಬೇಳೆಯಷ್ಟು, ದೊಡ್ಡವರಿಗೆ ಕಡಲೆ ಕಾಳಷ್ಟು ಪ್ರಮಾಣ. ಇವನ್ನ ಆಗ್ಲೇ ನಾವು ಮಾತ್ರೆ ಮಾಡ್ಕೊಂಡು ಇಟ್ಕೊಳ್ಳಂಗಿಲ್ಲ, ಅವತ್ತವತ್ತು ಮಾತ್ರೆ ಮಾಡ್ಕೋಬೇಕು. ಮತ್ತೆ ಅದ್ರ ಜನಿಗೆ ಕೂಡಿಬಿಡುತ್ತೆ. ಅದಕ್ಕೆ ಅವತ್ತಿನ ದಿವಸ 3 ಮಾತ್ರೆ ನಾವು ಮಾಡಿಕೊಂಡು ಇದನ್ನ ಚೀಪ್ಬೇಕು, ನುಂಗಂಗಿಲ್ಲ. ಇನ್ನು ಎರಡನೇದ್ದು ಈಗಿನ ಒಂದು ತೊಂದರೆ ಅಂತಂದ್ರೆ ಜಾಯಿಂಡಿಸ್ ಕಾಲಿಗೆ ಇದನ್ನ ಬೆಲ್ಲದಲ್ಲಿ ತಗೋಬೇಕು. ಯಾವುದೇ ಪ್ರಮಾಣದ್ದು, ಯಾವುದೇ ಜಾತಿಯ ಆ ಜಾಯಿಂಡಿಸ್ ಇರಲಿ, ಕಾಮಾಲೆ ರೋಗ ಅಂತ ಹೇಳ್ತಾರೆ, ಪಾಂಡು ರೋಗ ಅಂತ ಹೇಳ್ತಿದ್ರು, ಅದಕ್ಕಿಂದೆ ಅರಿಶಿನ ರೋಗ ಅಂತ ಹೇಳ್ತಿದ್ರು. ಅದಕ್ಕೆ ಇದನ್ನ ಬೆಲ್ಲದಲ್ಲಿ ಉಂಡೆ ಮಾಡಿಕೊಂಡು, ಅಂದ್ರೆ ಕಡಲೆಕಾಳು ಪ್ರಮಾಣ ಅಷ್ಟೇ ಪ್ರಮಾಣ ಬೆಲ್ಲ, ಸಾವಯವ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ, ಸಕ್ಕರೆ ಅಲ್ಲ, ಚೆನ್ನಾಗಿ ಮಿದ್ದಿ ಗುಳಿಗೆ ಮಾಡಿ ಚೀಪೋದು. 7 ದಿವಸ ಚೀಪಿದ್ರೆ ದೇಹದಲ್ಲಿರ್ತಕ್ಕಂಥ ಆ ಪಾಂಡು ರೋಗ ಅಂದ್ರೆ ಜಾಯಿಂಡಿಸ್ ಸಂಪೂರ್ಣ ನಿವಾರಣೆ ಆಗುತ್ತೆ. ಅದನ್ನ ಮುಂದೆ ಇನ್ನೂ ನಿಮಗೆ ಸುಸ್ತಿದೆ, ನನಗೆ ಶಕ್ತಿ ಇಲ್ಲ, ಕೈಕಾಲು ನಡುಗುತ್ತೆ, ಬೆವರು ಬರುತ್ತೆ ಅಂತಂದ್ರೆ ಇನ್ನ 21 ದಿವಸ ತಗೋಬೇಕು. ಯಾಕೆ ಮೆದುಳಿಗೆ ಹೋಗಿರುತ್ತೆ, ಆವಾಗ 41 ದಿವಸ ತಗೋಬೇಕು. ಈ ರೀತಿ ಹೀಗೆ ಈ ಇಂಗಳಾರಕಾಯಿಯ ಒಂದು ಉಪಯೋಗ. ಪ್ರತಿಯೊಂದು ದೇಹದಲ್ಲಿ ಆದಂತ ತೊಂದರೆಗೆ ಫಸ್ಟ್ ಇದನ್ನು ಉಪ್ಪಿನಲ್ಲಿ ಗುಳಿಗೆ ಮಾಡ್ಕೊಂಡು ಚೀಪೋದು.